ನಾನು ನಿಮ್ಮ ಅಹನ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಕ್ಷಿಣೇಶ್ವರ ಪ್ರಯಾಣದ ಸವಿನೆನಪು. ಅಂದು ರಾತ್ರಿಯೆಲ್ಲ ಪ್ರಯಾಣದ ಸುಸ್ತು ಇನ್ನೂ ಬಿಟ್ಟಿರಲಿಲ್ಲ. ಬೆಳಗ್ಗೆ ಏಳಬೇಕಾದವಳು 8 ಗಂಟೆಯಾದರೂ ಎಚ್ಚರವಿರಲಿಲ್ಲ. ಅಂತಹ ಗಾಢನಿದ್ರೆಯಲ್ಲಿದೆ. ಅದು ಬಹಳ ದಿನಗಳ ಕನಸು. ನಾನು ಮದುವೆಯಾದ ನಂತರ ನನ್ನ ಇಷ್ಟದೈವ ದಕ್ಷಿಣೇಶ್ವರ ಕಾಳಿದೇವಿ, ರಾಮಕೃಷ್ಣ ದೇವ ಹಾಗೂ ಶಾರದಾಮಾತೆಯ ಪರಮ ಶಿಷ್ಯ ಗುರೂಜಿ ಸ್ವಾಮಿ ವಿವೇಕಾನಂದ ಮೂಲ ಸ್ಥಳವೆಂದೇ ಹೇಳುವ ಕೋಲ್ಕತ್ತಾಗೆ ಹೋಗಬೇಕೆಂಬುದು. ಹೌರ ಎಕ್ಸ್‌ಪ್ರೆಸ್ ಹಿಡಿದು ಒರಿಸ್ಸಾದ ಬರಂಪುರದಿಂದ ಹೌರಕ್ಕೆ ಶುಕ್ರವಾರ ಬೆಳ್ಳಿಗೆ 8 ಗಂಟೆಗೆ ತಲುಪಿದವು. ಗೊತ್ತಿರದ ಊರು, ಭಾಷೆ, ಆದರೆ ಒಂದು ರೀತಿಯ ತಿಳಿಯದ ಆನಂದ ಮನಸ್ಸಿನಲ್ಲಿ. ಜಂಜಂಗುಳಿ ರಸ್ತೆಯಲ್ಲಿ ಚಲಿಸುವ ರೈಲು, ಹಳೆಯದಾದ ಕಟ್ಟಡಗಳು, ಎಲ್ಲಿ ನೋಡಿದರಲ್ಲಿ ಪುರಿ, ಆಲೂ ಮಟರ ಪಲ್ಯ ಹಾಗೂ ಜಿಲೇಬಿ. ಟ್ಯಾಕ್ಸಿ ಹಿಡಿದು ವಸತಿಗೃಹ ಹುಡುಕಿಕೊಂಡು ನಡೆದವು. ಹೌರಾದಿಂದ ಕೋಲ್ಕತ್ತಾಗೆ ಹೋಗಲು ಇರುವ ಹೌರಾ ಸೇತುವೆ. ದೊಡ್ಡದಾದ ಹಾಗೂ ಶತಮಾನಗಳ ಇತಿಹಾಸವನ್ನು ಹೇಳುವ ಆ ಸೇತುವೆಯನ್ನು ವಿಸ್ಮಯದಿಂದ ನೋಡುವ ಚಿಕ್ಕ ಮಗುವಿನ ಮನಸ್ಥಿತಿ ನನ್ನದು. ಇರುವ ಆ ಕ್ಷಣವನ್ನು ಆ ಕ್ಷಣದಲ್ಲಿಯೇ ಬದುಕುವ ಕಲೆ ಕಲಿಸಿದ ಕಲೆಗಾರ ನನ್ನ ಗಂಡ. ಎಲ್ಲಿ ಈ ಸಮಯ ಜಾರಿ ಹೋಗುತ್ತದೆಯೋ ಎಂಬ ಭಯದಲ್ಲಿ ಆ ಸಮಯವನ್ನೆಲ್ಲ ನನ್ನ ಕಣ್ಣು ಎಂಬ ಕ್ಯಾಮೆರಾದಲ್ಲಿ, ಮಿದುಳು ಎಂಬ ಮೆಮೊರಿಯಲ್ಲಿ ತುಂಬಿಸಿಕೊಳ್ಳುತ್ತಾ ಇದ್ದೆ. ಫೈನಲಿ ಒಂದು ವಸತಿ ಗೃಹದಲ್ಲಿ ಉಳಿದುಕೊಳ್ಳಲು ನಿರ್ಧರಿಸಿದೆವು. ಇಬ್ಬರ ಆಧಾರ್ ಕಾರ್ಡ್ ಕೇಳಿದರು. ಸರಿ ಎಂದು ಇಬ್ಬರದು ನೀಡಿದೆವು. ನಾವು ಪತಿ ಪತ್ನಿ ದಂಪತಿಗಳು ಎಂದು ಹೇಳಿದೆವು. ನಂಬದ ಪರಿಸ್ಥಿತಿ. ಯಾಕೆಂದರೆ ನನ್ನ ಆಧಾರ್ ಕಾರ್ಡ್ನಲ್ಲಿ ನನ್ನ ತಂದೆ ಮನೆ ಹೆಸರು, ಅದು ಕರ್ನಾಟಕದ ವಿಳಾಸ ಕನ್ನಡದಲ್ಲಿ ಅಕ್ಷರಗಳು, ನನ್ನ ಗಂಡನದು ತೆಲಂಗಾಣ ತೆಲುಗು ಅಕ್ಷರಗಳು. ಇದೇ ಹೇಗೆ ಎಂದು 108 ಪ್ರಶ್ನೆಗಳು. ನನಗೆ ಕೋಪಕ್ಕಿಂತ ನಗು ಬರುತ್ತಿದೆ. ನಾನು ಸುಮ್ಮನೆ ಕುಳಿತು ಸುತ್ತಲಿನ ಪರಿಸರ ನೋಡುತ್ತಿದ್ದೆ. ನನ್ನ ಪತಿ ದೇವನ ಅವಸ್ಥೆ. ಹೋಟೆಲ್ ಮಾಲೀಕನಿಗೆ ನಮ್ಮ ಮದುವೆ ಫೋಟೋ ತೋರಿಸಿ, ಅವರ ಗೆಳೆಯನಿಗೆ ಕಾಲ್ ಮಾಡಿ ಮಾತನಾಡಿಸಿ, ಕಪೋ ಅಂತ ಕನ್ಫರ್ಮ್ ಆದ ಮೇಲೆ ವಸತಿಗೃಹದ ಮನುಷ್ಯ ಓಕೆ ಎಂದನು. ನಮ್ಮ ಯಜಮಾನರ ಮುಖ ನೋಡಿ ಪಾಪ ಎಂದು ನಗುತ್ತಾ ಒಳನಡೆದೆ. ಮೊದಲೇ ಪ್ಲಾನ್ ಮಾಡಿದಂತೆ ಬೇಗ ತಯಾರಾಗಿ ಉಪಹಾರ ಪೂರಿ. ಅಯ್ಯೋ, ಎಣ್ಣೆ ಪದಾರ್ಥ ನನಗೆ ಇಷ್ಟವಾಗುವುದಿಲ್ಲ. ಅನಿವಾರ್ಯವಾಗಿ ತಿಂದು ವಸತಿಗೃಹದ ವ್ಯಕ್ತಿಯನ್ನು ದೇವಿ ಗುಡಿಗೆ ಹೋಗುವ ದಾರಿ ಕೇಳಿಕೊಂಡು ಹೊರನಡೆದೆವು. ನನ್ನ ಇಷ್ಟದಂತೆ ಅಲ್ಲಿರುವ ಲೋಕಲ್ ಬಸ್ನಲ್ಲಿ ಪ್ರಯಾಣ ಮಾಡಿ 1-2 ಬಸ್ಸು ಚೇಂಜ್ ಮಾಡಿ ತಲುಪಬೇಕಾದ ಸ್ಥಳವನ್ನು ತಲುಪಿದೆವು. ದೇವಸ್ಥಾನದ ವರಾಂಡಕ್ಕೆ ನಡೆದೆವು. ನನ್ನ ಮೈ ರೋಮಾಂಚನವಾದ ಕ್ಷಣ. ಪ್ರತಿ ಬಯಕೆ ಅಥವಾ ವಿಶ್ ಅದು ಒಂದು ದಿನ ನಮ್ಮ ಕಣ್ಮುಂದೆ ಬರುತ್ತದೆ ಎಂಬುದಕ್ಕೆ ಆ ಕ್ಷಣವೇ ಸಾಕ್ಷಿ. ಆ ಕ್ಷಣ ಅದ್ಭುತವೆನಿಸಿತು. ಮಧ್ಯಾಹ್ನ 2 ಗಂಟೆಗೆ ದೇವಸ್ಥಾನ ತಲುಪಿದೆವು. ದೇವಸ್ಥಾನದ ಸಮಯ ಮುಂಜಾನೆ 5ರಿಂದ 12 ಗಂಟೆ, ಸಂಜೆ 4ರಿಂದ 6 ಗಂಟೆ. 4 ಗಂಟೆಯವರೆಗೂ ಕಾಯಬೇಕೆಂದು ತಿಳಿಯಿತು. ಮಧ್ಯಾಹ್ನದ ಊಟ ಮತ್ತೆ ಪೂರಿಯನ್ನು ತಿಂದೆವು. ನನಗೆ ಜಾಸ್ತಿ ತಿನ್ನಲು ಆಗಲಿಲ್ಲ. ಅಲ್ಲೇ ಇರುವ ಫ್ರೂಟ್ ಸಲಾಡ್ ಅನ್ನು ತಿಂದೆ. ದೇವಿಗೆ ಹಣ್ಣು, ಕಾಯಿ, ಸೀರೆ ಏನಾದರೂ ತೆಗೆದುಕೊಳ್ಳುವೆಯಾ ಎಂದು ಕೇಳಿದರು. ನನಗೆ ದರ್ಶನಕ್ಕೆ ಸಿಗುವ ಅಲ್ಪ ಕಾಲದ ಸಮಯವನ್ನು ಇದನ್ನೆಲ್ಲ ಕೊಡುತ್ತಾ ಕಳೆದುಕೊಳ್ಳಲಾರೆ. ನನ್ನ ಹೃದಯದಲ್ಲಿ ದೇವಿಯನ್ನು ತುಂಬಿಸಿಕೊಳ್ಳುವ ಶುಭಗಳಿಗೆಯಲ್ಲಿ ಎಂದೆ. 2 ಗಂಟೆ ಸುದೀರ್ಘವೆನಿಸಿತು. ಸುತ್ತಲಿನ ದೇವಸ್ಥಾನದ ವರಾಂಡ ಕಟ್ಟಡವನ್ನು ನೋಡುತ್ತಾ ನಿಂತೆ. ಇನ್ನೂ ಸ್ವಚ್ಛವಾಗಿ ಇಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಆಸೆ ಮೂಡಿತು. 4 ಗಂಟೆಗೆ ದೇವಸ್ಥಾನದ ಬೀಗ ತೆಗೆದರು. ನಮ್ಮ ಸರತಿ ಬರುವವರೆಗೂ ಕಾದೆವು. ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವ ಆ ದೇವಿಯನ್ನು ನೋಡುವ ಕ್ಷಣವದು. ಆ ದೇವಿಗೆ ಮುಖಾಮುಖಿಯಾದ ಗಳಿಗೆ. ರಕ್ತ ಬಣ್ಣದ ಸೀರೆ, ಕೆಂಪು ದಾಸವಾಳದ ಹಾರ, ನಾಲಿಗೆಯಲ್ಲಿ ರಕ್ತ, ಕೈಯಲ್ಲಿ ರಕ್ತ ಸುರಿಯುತ್ತಿರುವ ರಾಕ್ಷಸನ ರುಂಡ, ಕೆಳಗೆ ಕಾಲಲ್ಲಿ ಅವಳ ಕೋಪಾಗ್ನಿಯನ್ನು ಶಾಂತಗೊಳಿಸಲು ಮಲಗಿದ ಶಿವ. ಶಿವನ ಎದೆಯ ಮೇಲೆ ಅವಳ ಎಡಗಾಲು. ಅದೆಂತಹ ಅದ್ಭುತಗಳಿಗೆ! ದೇವಿಯನ್ನು ಕಣ್ಣು ಪಿಳಕಿಸದೆ ನೋಡಿದೆ. ಕಣ್ಣು ಪಿಳಕಿಸಿದರೆ ಎಲ್ಲಿ ಆ ಕ್ಷಣ ಜಾರುತ್ತದೆ ಎಂಬ ಭಯದಿಂದ ನೋಡಿದೆ. ಆ ಗಳಿಗೆ ಸಮಯಾತೀತ. ದರ್ಶನ ಮಾಡಿಕೊಂಡು ಹೊರಬಂದೆವು. ಇನ್ನೊಮ್ಮೆ ಸರತಿಯಲ್ಲಿ ನಿಂತು ಇನ್ನೊಮ್ಮೆ ದರ್ಶನ ಮಾಡಬೇಕೆಂಬ ಆಸೆಯಾಯಿತು. ಆದರೆ ಜನ ಗದ್ದಲ ಬಹಳ ಹಾಗೂ ಮುಂದಿನ ಪ್ರಯಾಣಕ್ಕೆ ಸಮಯವಾಗುತ್ತದೆ ಎಂದು ಹೊರನಡೆದವು ಮನಸ್ಸಿಲ್ಲದ ಮನಸ್ಸಿನಿಂದ. ಹೂಗ್ಲಿ ನದಿಯ ಈ ಕಡೆ ಕಾಳಿ ದೇವಸ್ಥಾನ, ಆ ಕಡೆ ವಿರುದ್ಧ ದಿಕ್ಕಿನಲ್ಲಿರುವ ಬೇಲೂರು ಮಠಕ್ಕೆ ನಡೆದೆವು. ಹಡಗಿನ ಮೂಲಕ ಆ ದಂಡೆಗೆ ತಲುಪಿದೆವು. ಅದೇ ಬೇಲೂರು ಮಠ, ರಾಮಕೃಷ್ಣ ಆಶ್ರಮ, ಭವ್ಯವಾದ ಕಟ್ಟಡ, ಸುಂದರವಾದ ಹೂಗಳಿಂದ ಕಂಗೊಳಿಸುವ ವಾತಾವರಣ, ಇಂಪಾದ ಭಜನೆ. ವಿವೇಕಾನಂದರು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ ಮಾವಿನ ಮರವನ್ನು ಇನ್ನೂ ರಕ್ಷಿಸಲಾಗಿದೆ.
ಸ್ವಾಮೀಜಿಯವರ ಕೋಣೆ, ಅವರ ಬಟ್ಟೆ, ಅವರು ಬಳಸುತ್ತಿದ್ದ ಮಂಚ, ಟೇಬಲ್, ಪೆನ್ನು ಅವುಗಳನ್ನೆಲ್ಲ ನೋಡಿ ಅವರು ಭೌತಿಕವಾಗಿ ನಮ್ಮೊಂದಿಗೆ ಇರದಿದ್ದರೂ ಅವರ ಸ್ಪರ್ಶವನ್ನು ಅನುಭವಿಸಿದ ಈ ವಸ್ತುಗಳು, ನಾವು ನಡೆದಾಡುವ ಈ ಮಣ್ಣು, ಆ ಗಳಿಗೆ ನನ್ನ ಜೀವನದ ಅಮೃತಗಳಿಗೆ ಎನ್ನಬಹುದು. ಆಶ್ರಮದ ಧ್ಯಾನ ಮಂದಿರದಲ್ಲಿ ಸ್ವಲ್ಪ ಸಮಯ ಧ್ಯಾನಕ್ಕೆ ಕುಳಿತು ನಂತರ ಪುಸ್ತಕ ಮಳಿಗೆಗೆ ಹೋದೆವು. ಪ್ರಸಾದ ತೆಗೆದುಕೊಂಡು ಮತ್ತೆ ಸಿಟಿ ಬಸ್ ಹಿಡಿದು ನಾವು ವಸತಿ ಗೃಹಕ್ಕೆ ಬಂದೆವು. ಮುಂಜಾನೆಯಿಂದ ಸುತ್ತಿದ ಸುಸ್ತು, ಬಿಸಿ ನೀರಿನ ಸ್ನಾನ ಮಾಡಿ ಮೆತ್ತನೆಯ ಹಸಿರು ಬಣ್ಣದ ಕಾಟನ್ ಚೂಡಿದಾರ ಮೈಯನ್ನು ಹಗುರಗೊಳಿಸಿತು. ವಸತಿ ಗೃಹದವರು ಹೇಳಿದ ವಿಳಾಸದ ದಕ್ಷಿಣ ಭಾರತ ಶೈಲಿಯ ಆಹಾರದ ಹೋಟೆಲನ್ನು ಹುಡುಕುತ್ತಾ ನಡೆದೆವು. ಸ್ವಲ್ಪ ದೂರದಲ್ಲಿ ಸಿಕ್ಕಿತು. ಅಷ್ಟೊಂದು ಜನಸಂದಣಿಯಿರದ ಸ್ವಚ್ಛವಾದ ಹೋಟೆಲ್. ದಕ್ಷಿಣ ಭಾರತದ 2 ಊಟ ಎಂದು ಹೇಳಿದೆವು. ಮುಂಜಾನೆಯಿಂದ ಸರಿಯಾಗಿ ಊಟವಾಗಿರಲಿಲ್ಲ. 2 ಊಟ ತಂದರು. ಬಿಸಿಯಾದ ಚಪಾತಿ, 1 ಬಟ್ಟಲು ಅನ್ನ, ಅನ್ನಕ್ಕೆ ಬೇಳೆ ಸಾರು, ನನ್ನ ಇಷ್ಟದ ಚವಳೆಕಾಳು ಪಲ್ಯ ಹಾಗೂ ನಿಂಬೆ ಉಪ್ಪಿನಕಾಯಿ, ಬಾಯಲ್ಲಿ ಕರಗುವ ಜಾಮೂನು. ಅದನ್ನು ನೋಡಿಯೇ ಹೊಟ್ಟೆ ತುಂಬಿದ ಅನುಭವ. ಇಬ್ಬರು ಮೌನವಾಗಿ ಪ್ರಶಾಂತದಿಂದ ಊಟ ಮಾಡಿದೆವು. ಅಬ್ಬಾ, ಅನ್ನದಾತ ಸುಖೀಭವ ಎಂಬ ಪದ ಹೃದಯದಿಂದ ಅರಿಯದೆ ಬಂತು. ಊಟ ಮಾಡಿ ವಸತಿ ಗೃಹಕ್ಕೆ ಬಂದೆವು. ನಿದ್ರೆ ಇರದ ಪ್ರಯಾಣದ ರಾತ್ರಿ, ಮುಂಜಾನೆಯಿಂದ ತಿರುಗಿದ ಸುಸ್ತು ಗಾಢವಾದ ನಿದ್ರೆಯಲ್ಲಿ ಜಾರಿದೆವು. ಬೆಳಗಿನ ಸಮಯ, ಮೊಬೈಲಲ್ಲಿ ಸಮಯ ನೋಡಿದೆ. 4:30 ಹಾಸಿಗೆಯಲ್ಲಿ ಪಕ್ಕನೆ ಮಲಗಿದ ಪತಿಯನ್ನು ಹುಡುಕಿದೆ. ನನ್ನ ಪಕ್ಕ ಇರಲಿಲ್ಲ. ಓ, ಮರೆತೆ. ಆವಾಗಲೇ ಎದ್ದು ಧ್ಯಾನಕ್ಕೆ ಕುಳಿತಿರುತ್ತಾರೆ ಎಂದು ಲೈಟ್ ಆನ್ ಮಾಡದೆ ಬಾತ್ರೂಮ್ಗೆ ಹೋಗಿ ಬಂದು ಮತ್ತೆ ಮಲಗಿದೆ. ಮತ್ತೆ ಮುಂದುವರೆಯುವುದು. ಧನ್ಯವಾದಗಳೊಂದಿಗೆ ನಿಮ್ಮ ಅಹನಾ.